ಈ ತರಗತಿಯಲ್ಲಿ ನಾವು ಮಾರುತಗಳ ಮೂರನೇ ವಿಧ ಲೋಕಲ್ ವಿಂಡ್ಸ್, ಕನ್ನಡ ಹೇಳ್ತಾರೆ ಸ್ಥಳೀಯ ಮಾರುತಗಳು. ಸ್ಥಳೀಯ ಮಾರುತಗಳನ್ನು ನೋಡೋಣ. ಲೋಕಲ್ ವಿಂಡ್ಸ್, ಸ್ಥಳೀಯ ಮಾರುತಗಳಲ್ಲಿ ಎರಡು ವಿಧ, ಅದು ಫಸ್ಟ್ ನೆನಪಿಟ್ಕೊಳ್ಳಿ. There are two types of local winds, sea breeze and land breeze. ಅದಾದ್ಮೇಲೆ ಇನ್ನೊಂದು ವಿಧ ಅಂತಂದ್ರೆ ವ್ಯಾಲಿ ವಿಂಡ್ಸ್ ಅಂಡ್ ಮೌಂಟೇನ್ ವಿಂಡ್. ಸ್ಥಳೀಯ ಮಾರುತಗಳಲ್ಲಿ ನಾವು ಎರಡು ವಿಧ ನೋಡ್ಬೋದು, ಅಂದ್ರೆ 4 ವಿಧ. ಅದನ್ನ ಎರಡು ಮುಖ್ಯ ವಿಧಗಳಾಗಿ ವಿಂಗಡಣೆ ಮಾಡಿದ್ದೀವಿ. ಒಂದು ಸಮುದ್ರ ಮಾರುತಗಳು, ಒಂದು ಭೂ ಮಾರುತಗಳು ಅಥವಾ ಭೂಗಾಳಿ ಅಂತಲೂ ಸಹ ಕರಿತೀವಿ. ಭೂಗಾಳಿ, ಸಮುದ್ರ ಗಾಳಿ. ಅದಾದ್ಮೇಲೆ ಕಣಿವೆ ಮಾರುತ ಮತ್ತೆ ಪರ್ವತ ಮಾರುತ. ಫಸ್ಟ್ ನಾವು ಇದು ನೋಡೋಣ, ಸೀ ಬ್ರೀಸ್. ಈ ಚಿತ್ರದಲ್ಲಿ ನಿಮ್ಗೆ ನೋಡಿದ ತಕ್ಷಣ ಅರ್ಥ ಆಗ್ತದೆ, ಇಲ್ಲಿ ಸೂರ್ಯ ಇದೆ, ಸನ್, ಅಂದ್ರೆ ಇದು ಡ್ಯೂರಿಂಗ್ ದ ಡೇ ಅಂತ ಅರ್ಥ. During the day, the land area becomes warmed because of the intense insolation. ಸೊ ಹಗಲಿನ ವೇಳೆಯಲ್ಲಿ ಭೂಭಾಗ ಜಾಸ್ತಿ ಕಾಯ್ತದೆ. ಯಾವುದಕ್ಕೆ ಹೋಲಿಸಿದ್ರೆ ಜಲಭಾಗಕ್ಕೆ ಹೋಲಿಸಿದ್ರೆ. One important aspect of these winds are, especially sea breeze and land breeze, is these winds are only blown in the coastal region. ಕೋಸ್ಟಲ್ ರೀಜನ್ ಅಲ್ಲಿ ಮಾತ್ರ ಈ ಸೀ ಬ್ರೀಸ್ ಮತ್ತೆ ಲ್ಯಾಂಡ್ ಬ್ರೀಸ್ ಅನ್ನ. ಡ್ಯೂರಿಂಗ್ ದ ಡೇ ದ ಲ್ಯಾಂಡ್ ಗೆಟ್ ಹೀಟೆಡ್. ಓಕೆ, ವೆರಾಸ್ ಸ್ಪೆಸಿಫಿಕ್ ಹೀಟ್ ತುಂಬಾ ಕಡಿಮೆ ಇರ್ತದಂತ ಅಲ್ವಾ, ಅದ್ರದ್ದು ನೀರ್ದು ವಾಟರ್ ಸ್ಪೆಸಿಫಿಕ್ ಹೀಟ್ ಇಸ್ ಹೈಯರ್ ದೆನ್ ದ ಲ್ಯಾಂಡ್. ಇದನ್ನ ನೀರ್ನ ಬಿಸಿ ಮಾಡ್ಲಿಕ್ಕೆ ಹೆಚ್ಚಿನ ಉಷ್ಣಾಂಶ ಬೇಕಾಗ್ತದೆ, ಅದಕ್ಕೋಸ್ಕರ ಭೂಭಾಗಕ್ಕೋಸ್ಕರ ಅಂತ ಹೇಳಿದೆ. ಸೊ ಹಗಲಿನ ವೇಳೆಯಲ್ಲಿ ಭೂಭಾಗ ಬೇಗನೆ ಬಿಸಿ ಆಗ್ತದೆ, ತುಂಬಾ ಜಾಸ್ತಿ ಬಿಸಿ ಆಗಿರ್ತದೆ ಭೂಭಾಗ. ಅದೇ ಟೈಮಲ್ಲಿ ಜಲಭಾಗ ಅಷ್ಟೊಂದು ಬಿಸಿಯಾಗಿರ್ತದೆ. ಸೊ ಇದಕ್ಕೋಸ್ಕರ ಇದು ತಂಪಾಗಿರ್ತದೆ. ಸುಮಾರು ಸರಿ ಹೇಳಿದ್ದೀನಿ, ಕಾನ್ಸೆಪ್ಟ್ ಈಗಾಗಲೇ ನಿಮ್ಗೆ ಅರ್ಥ ಆಗಿರ್ಬೇಕು. ಸೊ ಇಲ್ಲಿ ಬಿಸಿ ಆಗೋದ್ರಿಂದ ಇಲ್ಲಿ ಮೇಲಿರುವಂತಹ ಗಾಳಿ ಏನಾಗ್ತದೆ, ಅದು ಸಹ ಬಿಸಿ ಆಗ್ತದೆ, ಅದು ಸಂಪರ್ಕ. ಅಲ್ಲಿ ಗಾಳಿ ಯಾವಾಗ ಉಷ್ಣಾಂಶದಲ್ಲಿ ಹೆಚ್ಚಳ ಆಗ್ತದೆ, ಉಷ್ಣಾಂಶ ಜಾಸ್ತಿ ಆಗ್ತದೆ, ಹಾಗೇನ್ ಮಾಡ್ತದೆ, ಗಾಳಿ ಮೇಲಕ್ಕೆ ಹೋಗ್ತದೆ. When the air got heated, it is supposed to be lighter and floated up. ಮೇಲಕ್ಕೆ ಹೋಗ್ತದೆ, ರೈಸ್ ಅಪ್ ಅಂತ ಹೇಳ್ಬೋದು. ಗಾಳಿ ಮೇಲಕ್ಕೆ ಹೋಗ್ತದೆ. ಮೇಲಕ್ಕೆ ಹೋದಂತಹ ಗಾಳಿ ಈ ಭಾಗ ಇದೆಯಲ್ಲ, ಜಲಭಾಗದಲ್ಲಿ ಇಲ್ಲಿ ಉಷ್ಣಾಂಶ ಕಡಿಮೆ ಇರೋದ್ರಿಂದ ಇಲ್ಲಿ ಅಧಿಕ ಒತ್ತಡ ಪ್ರದೇಶ, ಇದು ಕಡಿಮೆ ಒತ್ತಡ ಪ್ರದೇಶ. ಇಲ್ಲಿ ಮೇಲೆ ಹೋದಂತಹ ಗಾಳಿ ಈ ಭಾಗದಲ್ಲಿ ಅಧಿಕ ಒತ್ತಡ ಆಗಿರೋದ್ರಿಂದ ಗಾಳಿ ಭಾರ ಆಗ್ತದೆ, ತಂಪಾಗಿರ್ತದೆ. ಹಾಗಾಗಿ ಭಾರ ಆಗಿರೋದ್ರಿಂದ ಕೆಳಗಡೆ ಬರ್ತದೆ. ಸೊ ಓವರ್ ದ ವಾಟರ್ ಸರ್ಫೇಸಸ್, ಬಿಕಾಸ್ ಆಫ್ ದಿ ಕೋಲ್ಡ್ನೆಸ್ ಆಫ್ ವಾಟರ್, ದ immediate air joining the water bodies will be colder. So this give rise to the high pressure activity. So because of this, the air is subsiding in the water portion. Because of this activity, there is pressure differences takes place. Yeah. ಸೊ ಈ ಭೂಭಾಗದಲ್ಲಿ ಕಡಿಮೆ ಒತ್ತಡ ಪ್ರದೇಶ ನಿರ್ಮಾಣ ಆಗ್ತದೆ, ಜಲಭಾಗದಲ್ಲಿ ನೀರು ತಂಪಾಗಿರೋದ್ರಿಂದ ಅಧಿಕ ಒತ್ತಡ ಪ್ರದೇಶ ನಿರ್ಮಾಣ ಆಗ್ತದೆ, ಅಲ್ಲಿ ಗಾಳಿ ಮೇಲಿಂದ ಕೆಳಗಡೆ ಇಳಿತದೆ. ಸೊ ಹಾಗಾಗಿ ಗಾಳಿ ಯಾವಾಗಲೂ ಅಧಿಕ ಒತ್ತಡದಿಂದ ಕಡಿಮೆ ಒತ್ತಡ ಪ್ರದೇಶಕ್ಕೆ ಬೀಸುವಂತ ಮಸ್ತ್ ಹೇಳಿದ್ದೀನಿ ಈಗಾಗಲೇ. ಗಾಳಿ ಜಲಭಾಗದಿಂದ ಭೂಭಾಗದ ಕಡೆಗೆ ಬೀಸ್ತದೆ. ಈ ಗಾಳಿಯನ್ನ ನಾವೇನಂತ ಕರಿತೀವಿ, ಸಮುದ್ರ ಗಾಳಿ ಅಂತ ಕರಿತೀವಿ. ದ ವಿಂಡ್ ವಿಚ್ ಫ್ಲೋಸ್ ಫ್ರಮ್ sea to land is called as sea breeze. Okay, so ಇದರಲ್ಲಿ ತೇವಾಂಶ ಜಾಸ್ತಿ ಇರ್ತದೆ. ಹೀಗೆ ಜಲಭಾಗದಿಂದ ಭೂಭಾಗದ ಕಡೆ ಬೀಸಿ ಇಲ್ಲಿ ಮೇಲಕ್ಕೆ ಹೋಗಿ ಮತ್ತೆ ಇಲ್ಲಿ ಈ ಕಡೆಗೆ ಬರ್ತದೆ. ಇಲ್ಲಿ ಸರ್ಕ್ಯುಲರ್ ಮೋಷನ್ ಇರೋದನ್ನ ನೋಡ್ತೀವಿ. So there is a circular motion between water and the land portion. This give rise to
ಕನ್ವೆಕ್ಷನಲ್ ಕರೆಂಟ್, ಪ್ರಚಲನ ಪ್ರವಾಹ ಅಂತ ಹೇಳ್ತೀವಲ್ಲ, ಅದಕ್ಕೆ ಇದು ದಾರಿ ಮಾಡ್ಕೊಳ್ತದೆ. ಸೊ ಅದೇ ಕಂಡೀಷನ್ ರಾತ್ರಿಯ ವೇಳೆಯಲ್ಲಿ ಏನಾಗ್ತದೆ, ವಿರುದ್ಧ ಆಗ್ತದೆ. ಸೊ ದಿಸ್ ಕಂಡೀಷನ್ ವಿಲ್ ಬಿ ರಿವರ್ಸ್ ಡ್ಯೂರಿಂಗ್ ದ ನೈಟ್. ಇಲ್ಲಿ ನೋಡಿ, ನೈಟು ಡ್ಯೂರಿಂಗ್ ದ ನೈಟ್ ಟೈಮ್ಸ್ ದ ಲ್ಯಾಂಡ್ ಬಿಕಮ್ಸ್ colder because of the nocturnal radiation. Nocturnal ಅಂದ್ರೆ ರಾತ್ರಿ. ಸೊ ರಾತ್ರಿಯ ವೇಳೆಯಲ್ಲಿ ಭೂಭಾಗ ಏನಿರ್ತದೆ ಅದು ಹಗಲಿನಲ್ಲಿ ಪಡೆದಂತಹ ಎಲ್ಲ ಉಷ್ಣಾಂಶವನ್ನ ಬಿಟ್ಕೊಡ್ತದೆ ಅದಕ್ಕೆ ವಾತಾವರಣಕ್ಕೆ, ಹಾಗಾಗಿ ಅದು ತಂಪಾಗ್ತದೆ. ಸೊ because of the terrestrial radiation during the night period, the land gets cooled. Because of this, the surrounding air will be cool air. So when the air is cooler, there is high pressure zone taking place. Whereas the water bodies, the temperature is still warmer than the land areas. ನೀರು ರಾತ್ರಿಯ ವೇಳೆಯಲ್ಲಿ ಭೂಭಾಗಕ್ಕಿಂತ ಸ್ವಲ್ಪ ಬಿಸಿಯಾಗಿರ್ತದೆ. ಭೂಭಾಗ ವಿಕಿರಣದಿಂದಾಗಿ ಕಡಿಮೆ ಆಗ್ತದೆ, ಅಂದರೆ ಉಷ್ಣಾಂಶ ಕಡಿಮೆ ಆಗ್ತದೆ. ಸೊ ಭೂಭಾಗದಲ್ಲಿ ಅಧಿಕ ಒತ್ತಡ ಪ್ರದೇಶ, ಜಲಭಾಗದಲ್ಲಿ ಕಡಿಮೆ ಒತ್ತಡ ಪ್ರದೇಶ, ಲೋ ಪ್ರೆಷರ್. ಇಲ್ಲಿ ಗಾಳಿ ಕೆಳಗಡೆ ಹಿಡಿತದೆ, ಇಲ್ಲಿ ಗಾಳಿ ಮೇಲಕ್ಕೆ. ಹಾಗಾಗಿ ರಾತ್ರಿಯ ವೇಳೆಗೆ ಭೂಮಿಯ ಕಡೆಯಿಂದ ಸಮುದ್ರದ ಕಡೆಗೆ ಗಾಳಿ ಬೀಸ್ತದೆ. ಅಂತಹ ಗಾಳಿಯನ್ನು ನಾವೇನಂತ ಕರಿತೀವಿ? ಭೂಗಾಳಿ. The breeze which blows from land to water bodies is called as land breeze. Okay. Here also we can see the convectional currents. Okay. So there is a circular motion of the winds. ಇಲ್ಲೂ ಸಹ ನಾವು ಪ್ರಚಲನ ಪ್ರವಾಹನ ನೋಡ್ತೀವಿ. ಅರ್ಥಾಯ್ತಾ? ಸೊ ದೀಸ್ ಆರ್ ದ ಲೋಕಲ್ ವಿಂಡ್ಸ್, ಸ್ಥಳೀಯವಾಗಿರ್ತದೆ. ಸೀಸನಲ್ ವಿಂಡ್ ಆಗಿರ್ಬೋದು ಮತ್ತು ಪ್ಲಾನೆಟರಿ winds. They are on large scale, whereas the local winds are on local scale. So these winds would only blow up to 5 to 50 kilometers into the land. ಭೂಭಾಗದ ಒಳಗಡೆಗೆ ಎಷ್ಟು ದೂರದವರೆಗೆ ಈ ಗಾಳಿ ಬೀಸಬಹುದು ಅಂತಂದ್ರೆ 5 ರಿಂದ 10 ಕಿಲೋಮೀಟರ್ ಎಲ್ಲಿ ಮಿಡ್ಲ್ ಲ್ಯಾಟಿಟ್ಯೂಡ್. ಸೊ ಮಧ್ಯ ಅಕ್ಷಾಂಶಗಳು ಅಂದ್ರೆ ಏನಂತ ಗೊತ್ತಿದೆ, ಈಗಾಗಲೇ ಹೇಳಿದ್ದೀನಿ ನಾನು. ಶೀತೋಷ್ಣ ವಲಯದ ಪ್ರದೇಶ ಇದೆಯಲ್ಲ, ಅದನ್ನು ಮಧ್ಯ ಅಕ್ಷಾಂಶಗಳು. ಸೊ ಈ ಮಧ್ಯ ಅಕ್ಷಾಂಶಗಳಲ್ಲಿ ಈ ಲ್ಯಾಂಡ್ ಬ್ರೀಸು ಮತ್ತೆ ಸೀ ಬ್ರೀಸು 5 ರಿಂದ 50 ಕಿಲೋಮೀಟರ್ ಆಳದವರೆಗೂ, ಅಂದ್ರೆ ದೂರದವರೆಗೂ ಬೀಸ್ತವೆ. Whereas in the tropical region, these winds could blow up to 50 to 65 kilometers. Even though if the conditions are very favorable, these winds in the tropical region could blow up to 100 kilometers. This is the maximum distance to which these winds could blow. Okay. So ಈ ಮಾರುತಗಳು ತುಂಬಾ ಸ್ಥಳೀಯವಾಗಿ ಬೀಸ್ತವೆ. ಮಧ್ಯ ಅಕ್ಷಾಂಶಗಳಲ್ಲಿ 5 ರಿಂದ 50 ಕಿಲೋಮೀಟರ್ ದೂರದವರೆಗೂ ಮಾತ್ರ ಬೀಸ್ತವೆ, ಅಂದ್ರೆ ಭೂಭಾಗದ ಮೇಲೆ. ಅದೇ ನಾವು ಸಮಭಾಜಕ ವೃತ್ತ ಪ್ರದೇಶ ಅಂತ ಏನ್ ಕರಿತೀವಿ ಉಷ್ಣವಲಯದಲ್ಲಿ, ಅಲ್ಲಿ 50 ರಿಂದ 65 ಕಿಲೋಮೀಟರ್ ದೂರದವರೆಗೂ ಈ ಗಾಳಿಗಳು ಬೀಸ್ತವೆ. ಮತ್ತು ಪೂರಕವಾದಂತಹ ಒಂದು ಪರಿಸ್ಥಿತಿಗಳಿದ್ರೆ ಆಗ 100 ಕಿಲೋಮೀಟರ್ವರೆಗೂ ಗರಿಷ್ಠ ಪ್ರಮಾಣದಲ್ಲಿ ಬೀಸುವಂತಹ ಒಂದು ಸಾಮರ್ಥ್ಯವನ್ನು ಈ ಸ್ಥಳೀಯ ಮಾರುತಗಳು ಹೊಂದಿರ್ತವೆ ಅಷ್ಟೇ. ಅದಕ್ಕಿಂತ ಮೇಲೆ ಬೀಸಲ್ಲ ಅಂತ. ಓಕೆ. ಸೊ ಇದರ ಹೈಟ್ ನೋಡೋದಾದ್ರೆ, ಇದರ ಹೈಟು ಸಮಭಾಜಕ ವೃತ್ತ ಪ್ರದೇಶದಲ್ಲಿ 1000 ರಿಂದ 2000 ಮೀಟರ್ ಎತ್ತರದವರೆಗೆ ಮಾತ್ರ ಇದು ಕಂಡು ಬರ್ತದೆ. ಓಕೆ. ಇದರ ಹೈಟು ಸಹ ಅಷ್ಟೇ 1 ರಿಂದ 2 ಕಿಲೋಮೀಟರ್ ಅಷ್ಟೇ. ಓಕೆ. Beyond that, we cannot see the local winds operating. So tropical condition ಅಲ್ಲಿ 1 ರಿಂದ 2 ಕಿಲೋಮೀಟರ್ ಆದ್ರೆ
ಈ ಮಿಡಲ್ ಲ್ಯಾಟಿಟ್ಯೂಡ್ ಅಲ್ಲಿ ಇದಕ್ಕಿಂತ ಕಡಿಮೆ ಇರೋದನ್ನ ನಾವು ನೋಡ್ತೀವಿ. 1 ಕಿಲೋಮೀಟರ್ಗಿಂತ ಕಡಿಮೆ ಎತ್ತರವನ್ನ ಇವು ಹೊಂದಿರ್ತವೆ ಇಲ್ಲಿ ಮಧ್ಯ ಅಕ್ಷಾಂಶ. ನೆಕ್ಸ್ಟ್ ನಾವು ನೋಡೋದು ಎರಡನೆಯ ವಿಧವಾದಂತಹ ವ್ಯಾಲಿ ವಿಂಡ್ಸ್ ಮತ್ತು ಮೌಂಟೇನ್ ವಿಂಡ್ಸ್. ಈ ಚಿತ್ರ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ತದೆ, ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ, ನೋಡ್ಬೇಕಾ. ದೀಸ್ ಆರ್ ದ ವ್ಯಾಲಿ ವಿಂಡ್ಸ್, ದೀಸ್ ಆರ್ ದ ಮೌಂಟೇನ್ ವಿಂಡ್ಸ್. ಓಕೆ, ಸೊ ಹಗಲಿನ ವೇಳೆಯಲ್ಲಿ ಈ ಇಳಿಜಾರುಗಳು, ಪರ್ವತದ ಇಳಿಜಾರುಗಳು ಇರ್ತಾವಲ್ಲ, ಅವು ತುಂಬಾ ಜಾಸ್ತಿ ಬಿಸಿ ಆಗ್ತವೆ ಹಗಲಿನ ವೇಳೆಯಲ್ಲಿ. ಡ್ಯೂರಿಂಗ್ ದ ಡೇ ಟೈಮ್ ದ ವ್ಯಾಲಿ ಸ್ಲೋಪ್ಸ್ ಆರ್ got heated because of the solar radiation, whereas at the same height over the open air, open atmosphere, over the flatter land, the temperature is lesser than the valley slope. ಪರ್ವತದ ಇಳಿಜಾರು ಬಿಸಿ ಆಗ್ತದೆ. ಈ ಬಿಸಿಯಾಗಿದ್ದಂತಹ ಲೆವೆಲ್ಗೆ ಸಮಾಂತರವಾಗಿ ಈ ಕೆಳ ಪ್ರದೇಶ ಏನಿದೆ, ಆ ಕೆಳ ಪ್ರದೇಶದ ಮೇಲ್ಭಾಗ ಉಷ್ಣಾಂಶ ಕಡಿಮೆ ಇರ್ತದೆ, ಇಲ್ಲಿ ಉಷ್ಣಾಂಶ ಜಾಸ್ತಿ ಆಗ್ತದೆ. ಉಷ್ಣಾಂಶ ಜಾಸ್ತಿ ಆದಾಗ ಏನಾಗ್ತದೆ, ಗಾಳಿ ಹಗುರ ಆಗ್ತದೆ, ಗಾಳಿ ಮೇಲಕ್ಕೆ ಹೋಗ್ತದೆ. ಸೊ ಹಾಗಾಗಿ ಇಲ್ಲಿಂದ ಇಲ್ಲಿಗೆ ಗಾಳಿ ಈ ಕಡೆಯಿಂದ ಈ ಕಡೆಗೆ ಬೀಸಲಿಕ್ಕೆ ಶುರುವಾಗ್ತದೆ. ಸೊ ದ ವಿಂಡ್ ವಿಚ್ ಬ್ಲೋಸ್ ಫ್ರಮ್ ವ್ಯಾಲಿ ಟು mountain top is known as valley breeze. ಕಣಿವೆ ಕಡೆಯಿಂದ ಬೀಸ್ತದೆ ಈ ಗಾಳಿ. ಕಣಿವೆಯಲ್ಲಿ ಅಧಿಕ ಒತ್ತಡ ಪ್ರದೇಶ, ಕಣಿವೆಯ ಮೇಲ್ಭಾಗದಲ್ಲಿ ಕಡಿಮೆ ಒತ್ತಡ ಪ್ರದೇಶ ಇರ್ತದೆ. ಹಾಗಾಗಿ ಕಣಿವೆ ಕಡೆಯಿಂದ ಗಾಳಿ ಮೇಲಕ್ಕೆ ಬೀಸ್ತದೆ. ಇದನ್ನು ನಾವು ಕಣಿವೆ ಗಾಳಿ ಅಂತ ಕರೀತೀವಿ. ಕಣಿವೆ ಗಾಳಿಗಳು ಆಗಾಗ ಕ್ಯುಮುಲೋನಿಂಬಸ್ ಮೋಡಗಳಿಂದ ನಿರ್ಮಾಣ ಮಾಡ್ತವೆ. ಕ್ಯುಮುಲೋನಿಂಬಸ್ ಮೋಡಗಳು ಅಂದ್ರೆ ತುಂಬಾ ಎತ್ತರಕ್ಕೆ ಬೆಳೆಯುವಂತಹ ಮೋಡಗಳು, ತುಂಬಾ ಅಧಿಕವಾದಂತಹ ಮಳೆಯನ್ನ ಸುರಿಸುವಂತಹ ಮೋಡಗಳು. ಓಕೆ, ದೀಸ್ ವ್ಯಾಲಿ ವಿಂಡ್ಸ್ ಕುಡ್ ಬ್ರಿಂಗ್ cumulonimbus clouds along with it. So these cumulonimbus clouds are the clouds which bring highest amount of rainfall because of its vertical extension. So vertical ಆಗಿ ತುಂಬಾ ಎತ್ತರವನ್ನು ಹೊಂದಿರುವಂತಹ ಹೆಚ್ಚಿನ ಮಳೆ ಆಗ್ತದೆ ಅದರಿಂದ ಕಡಿಮೆ ಗಾಳಿಗಳಿಂದ. ಇದೇ ಕಂಡೀಷನ್ ರಾತ್ರಿಯ ವೇಳೆಯಲ್ಲಿ ರಿವರ್ಸ್ ಆಗ್ತದೆ. ರಿವರ್ಸಿಂಗ್ಗೆ ರಾತ್ರಿಯ ವೇಳೆಯಲ್ಲಿ ಪರ್ವತದ ಇಳಿಜಾರು ಏನಾಗ್ತದೆ, ತಂಪಾಗ್ತದೆ. ತಂಪಾದಾಗ ಇಲ್ಲಿ ಅಧಿಕ ಒತ್ತಡ ಪ್ರದೇಶ ನಿರ್ಮಾಣ ಆಗ್ತದೆ. ಅದೇ ಲೆವೆಲ್ ಅಲ್ಲಿ ಈ ಸಮತಟ್ಟಾದ ಪ್ರದೇಶದ ಮೇಲಿರುವಂತಹ ಭಾಗ ಏನಾಗಿರ್ತದೆ, ವಾರ್ಮ್ ಆಗಿರ್ತದೆ. ಇಲ್ಲಿ ಭಾರವಾದಂತಹ ಗಾಳಿ ಕಣಿವೆಯ ಇಳಿಜಾರನ್ನ ಅನುಸರಿಸಿ ಕಣಿವೆಯ ಕಡೆಗೆ ಇಳಿತದೆ. The dense air during the night which subsides along the mountain slopes are known as mountain breeze. So because these winds are blowing from mountain top to mountain bottom, mountain valley. ಇದನ್ನ mountain breeze ಅಂತ ಕರೀತೀವಿ. These breezes are often dry and cold. ಡ್ರೈ ಅಂದ್ರೆ ಶುಷ್ಕ ಮತ್ತು ಶೀತ ಮಾರುತಗಳಾಗಿರ್ತದೆ. ಇದರಿಂದ ಕಣಿವೆಯಲ್ಲಿರುವಂತಹ ಜನರಿಗೆ ತುಂಬಾ ವ್ಯತಿರಿಕ್ತವಾದಂತಹ ಪರಿಣಾಮಗಳನ್ನ ಬೀರ್ತದೆ. These winds which are very dry and cold could cause health concerns in the valley dwelling peoples. ಇದನ್ನ ನಾವು ಪರ್ವತ ಮಾರುತಗಳು ಅಂತ. ಜಗತ್ತಿನಾದ್ಯಂತ ಈ ರೀತಿ ಹಲವಾರು ವ್ಯಾಲಿ ಬ್ರೀಸ್ ಮತ್ತು ಮೌಂಟೇನ್ ಬ್ರೀಸ್ಗಳು ಪ್ರಪಂಚದಾದ್ಯಂತ ಬೀಸ್ತವೆ. ಅದಕ್ಕೆ ಅಲ್ಲಿಗೆ ಸ್ಥಳೀಯವಾಗಿ ಹೆಸರನ್ನು ಸಹ ಕೊಟ್ಟಿದ್ದಾರೆ. ಅವುಗಳನ್ನು ನಾವು ಎರಡು ವಿಧಗಳಾಗಿ ವಿಂಗಡಣೆ ಮಾಡಬಹುದು. ದಿಸ್ ಇಸ್ ದ ಮ್ಯಾಪ್ ಶೋವಿಂಗ್ ದ ಲೋಕಲ್ ವಿಂಡ್ಸ್, ದ ಫೇಮಸ್ few local winds which are blowing
across the world. ಆರೋ ಕಲರ್ ನೋಡಿದ್ರೆ ಗೊತ್ತಾಗ್ತದೆ ನಿಮ್ಗೆ. ಆ ಬಾಣ, ಈ ಬಾಣದ ಗುರುತುಗಳಿದಾವಲ್ಲ, ಈ ಬಾಣದ ಗುರುತುಗಳನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಇದು ಯಾವ ಗಾಳಿ ಅಂತ. So there are two types of valley and mountain breezes. One is hot, another one is cold wind. ಎರಡು ವಿಧದ ಪರ್ವತ ಗಾಳಿ ಮತ್ತು ಕಣಿವೆ ಗಾಳಿಗಳು ಬೀಸ್ತವೆ. ವ್ಯಾಲಿ ವಿಂಡ್ ಮತ್ತೆ ಮೌಂಟೇನ್ ವಿಂಡ್ಸ್ ಅಂತ ಎರಡು ಹೇಳಿದೆ. ಇದರಲ್ಲಿ ಹಾಟ್ ವಿಂಡ್ ಯಾವುದು, ಕೋಲ್ಡ್ ವಿಂಡ್ ಯಾವುದು? ವ್ಯಾಲಿ ವಿಂಡ್ಸ್ ಹಾಟ್ ತಾನೆ ಸರ್? ಸೊ ವ್ಯಾಲಿ ವಿಂಡ್ ಹಾಟ್, ಮೌಂಟೇನ್ ವಿಂಡ್ ಕೋಲ್ಡ್. ಕೋಲ್ಡ್. ಸೊ ಇಲ್ಲಿ ಬಾಣದ ಪ್ರಕಾರ ರೆಡ್ ಕಲರ್ ಯಾವ್ದು ಅಂತ ಹೇಳಿದ್ರೆ ನೀವು? ವ್ಯಾಲಿ ವಿಂಡ್ಸ್. ಸೊ ರೆಡ್ ಕಲರ್ದು ಹಾಟ್ ವಿಂಡ್ ಕೋಲ್ಡ್ ವಿಂಡ್? ಹಾಟ್ ವಿಂಡ್. ಹಾಟ್ ವಿಂಡ್. ರೆಡ್ ಕಲರ್ ತೋರಿಸೋದೆಲ್ಲ ಯಾವ ವಿಂಡ್ ಆಗ್ತದೆ ಅಂದ್ರೆ ವ್ಯಾಲಿ ವಿಂಡ್ ಅಂತ ಅನ್ಸುತ್ತೆ, ಬಿಕಾಸ್ ದೇ ಆರ್ ದ ಹಾಟ್ ವಿಂಡ್ಸ್. ವೆರಾಸ್ ದ arrows which are in blue colors are all cold winds. The mountain winds, they are subsiding wind blowing from mountain top to mountain valley. Okay, so ಈಗ ಇದ್ರನ್ನೆಲ್ಲ ಒಂದೊಂದಾಗಿ ನೋಡ್ಕೊಂಡು ಹೋಗುತ್ತೆ. ಸೊ ಅತ್ಯಂತ ಮುಖ್ಯವಾದಂತಹ ಹಾಟ್ ವಿಂಡ್ಸ್ ನ ನೋಡೋಣ, ಅಂದ್ರೆ ವ್ಯಾಲಿ ವಿಂಡ್ಸ್. ಫಸ್ಟ್ ಒನ್, ಫೋನ್ wind. So this is the warm and dry wind on the lee side of mountain range, that is the Alps. So Alps ಅಲ್ಲಿ ಅದರಲ್ಲೂ ಮುಖ್ಯವಾಗಿ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ನಾವು. With the arrival of these winds, there is a great and rapid rising temperature in the Switzerland valleys. ಅಲ್ಲಿಂದ it will cause certain variation in the weather condition of. Okay, so ಇದು ಫೋನ್. ಅದಾದ್ಮೇಲೆ ನೆಕ್ಸ್ಟ್ ಒನ್ ಈಸ್ ಚಿನೂಕ್. ಇಲ್ಲಿದೆ USA ಅಲ್ಲಿ. ಚಿನೂಕ್ ಅನ್ನುವಂತಹ ಒಂದು ಸ್ಥಳೀಯ ಮಾರುತ ಎಲ್ಲಿ ಬೀಸ್ತದೆ? USA ಅಲ್ಲಿ ಬೀಸ್ತದೆ. These are the phone like warm breezes. ಫೋನ್ ಯಾವ ರೀತಿ ಬಿಸಿ ಗಾಳಿನೋ ಅದೇ ರೀತಿ ಚಿನೂಕ್ ಸಹ ಒಂದು ಬಿಸಿಯಾದಂತಹ ಗಾಳಿ. ಇದು ಇಲ್ಲಿ ರಾಕಿ ಪರ್ವತಗಳಿದಾವೆ. ರಾಕಿ ಪರ್ವತಗಳ ಪೂರ್ವ ಇಳಿಜಾರಲ್ಲಿ ಬೀಸುವಂತಹ ಮಾರುತಗಳು, ಬಿಸಿಯಾದಂತಹ ಮಾರುತಗಳು. These Chinook wind is very common in winters. ಸೊ ವಿಂಟರ್ ಅಲ್ಲಿ ಈಗಾಗಲೇ ಚಳಿಗಾಲದಲ್ಲಿ ಉಷ್ಣಾಂಶ ತಂಪಾಗಿರ್ತದೆ. ಅಂತಹ ಕಾಲದಲ್ಲಿ ಇದ್ದಕ್ಕಿದ್ದಂತೆ ಬಿಸಿ ಗಾಳಿ ಬೀಸಿದಾಗ ಹಲವಾರು ಪರಿಣಾಮಗಳು ಉಂಟಾಗ್ತವೆ. So there are variation in the weather conditions during the winter period because of the coming of or blowing of these Chinook warm winds in the Rocky Mountains. Okay, so Chinook. There is another wind which blows in the same region, in the southern Rocky Mountains. ದಕ್ಷಿಣದ ರಾಕಿ ಪರ್ವತಗಳೇನಿದ್ದಾವೆ ಅಮೆರಿಕ ಸಂಯುಕ್ತ ಸಂಸ್ಥಾನದ ಪಶ್ಚಿಮ ತೀರದಲ್ಲಿ, ಅಲ್ಲಿ ಸ್ಯಾಂಟಾ ಅನಾ ಅನ್ನೋ ಒಂದು ಸ್ಥಳೀಯ ಮಾರುತ ಬೀಸುತ್ತದೆ. ಇದು ಸಹ ಏನು ಫೋನ್ ಯಾವ್ದು ರೀತಿ ಬಿಸಿ ಗಾಳಿ ಇದೆಯೋ ಅದೇ ರೀತಿ ಇದು ಸಹ ಬಿಸಿ ಗಾಳಿ. ಇದು ಕ್ಯಾಲಿಫೋರ್ನಿಯಾ ಇದೆಯಲ್ಲ, ದಕ್ಷಿಣದ ಕ್ಯಾಲಿಫೋರ್ನಿಯಾ ಅನ್ನೋದು ಒಂದು ರಾಜ್ಯ. ಕ್ಯಾಲಿಫೋರ್ನಿಯಾ ವೆಸ್ಟರ್ನ್ ಕೋಸ್ಟ್ ಆಫ್ USA. ಸೊ ನೆಕ್ಸ್ಟ್ ಒನ್ ಸಿರಾಕೋ. ಈಸ್ ಹಾಟ್ ಅಂಡ್ ಡ್ರೈ ಡಸ್ಟಿ ವಿಂಡ್ಸ್. ಅದು ಸಿರಾಕೋ. ಸೊ ಇಲ್ಲಿ ಫೋನ್ ಇರ್ಬೋದು, ಚಿನೂಕ್ ಇರ್ಬೋದು, ಸ್ಯಾಂಟಾ ಅನ್ನೋದಲ್ಲಿ ಡಸ್ಟ್ ಇರಲ್ಲ. ಅದೇ ಸಿರಾಕೋ ಇದೆಯಲ್ಲ, ಸಿರಾಕೋದಲ್ಲಿ there are dry winds, warm winds and dusty wind, because these winds are blowing from the desert region. ಇಲ್ಲಿ ಯಾವ ಡೆಸರ್ಟ್ ಇದೆ? ಸಹಾರಾ
ಮರುಭೂಮಿ ಇದೆಯಲ್ಲ, ಸಹರಾ ಮರುಭೂಮಿಯಿಂದ ಬೀಸುವಂತಹ ಮಾರುತಗಳು. ಇದೊಂದು ಪರ್ವತ ಶ್ರೇಣಿ ಇದೆ, ಅಟ್ಲಾಸ್ ಮೌಂಟೇನ್ಸ್ ಅಂತ. ಸೊ ಅಟ್ಲಾಸ್ ಪರ್ವತಗಳ ಉತ್ತರದ ಇಳಿಜಾರಿನ ಮುಖಾಂತರ ಈ ಮೆಡಿಟರೇನಿಯನ್ ಸಮುದ್ರದ ಕಡೆಗೆ ಈ ಒಂದು ಬಿಸಿಯಾದಂತಹ ಧೂಳಿನಿಂದ ಕೂಡಿರುವಂತಹ ಸಿರೊಕ್ಕೋ ಮಾರುತ ಬೀಸುತ್ತದೆ. ಇದೇ ರೀತಿಯ ಹಲವಾರು ಮಾರುತಗಳು ಸ್ಪೇನ್ ಅಲ್ಲಿ ಲೆವೇಶ್ ಅಂತ ಕರೀತಾರೆ, ಮತ್ತೆ ಮೊರಾಕೋದಲ್ಲಿ ಲೆಸ್ಟೆ ಅಂತ ಈ ಮಾರುತಗಳನ್ನ ಕರೀತಾರೆ. ಇದೇ ರೀತಿಯ ಮಾರುತ ಆಸ್ಟ್ರೇಲಿಯಾದಲ್ಲೂ ಸಹ ಬೀಸ್ತದೆ, ಅದನ್ನ ಬಿಗ್ ಫೀಲ್ಡರ್ ಅಂತ ಕರೀತಾರೆ. ಇದು ಪೂರ್ತಿ ಏನಿದು ಮರುಭೂಮಿ ಆಸ್ಟ್ರೇಲಿಯಾದಲ್ಲಿ, ಈ ಕಡೆ ಮಾತ್ರ ಹೆಚ್ಚಿನ ಇದು ನಾನು ಇಲ್ಲಿ ದ ಗ್ರೇಟ್ ಡಿವೈಡ್ ರೇಂಜ್ ಅಂತ ಒಂದು ಹಳೆಯ ಮಡಿಕೆ ಪರ್ವತ ಇದೆ. ಸೊ ಅಲ್ಲಿ ಬೀಸುವಂತಹ ಮಾರುತವನ್ನ ಬಿಗ್ ಫೀಲ್ಡರ್ ಅಂತ ಕರೀತೀವಿ. ಸೊ ಅದಾದ್ಮೇಲೆ ಕಮ್ಸಿನ್ ಇದೆ, ಅರ್ಮಟನ್ ಇದೆ, ಸೈಮೂನ್ ಅಂತ ಒಂದು ಇಲ್ಲಿ ಬೀಸ್ತದೆ ಸೈಮೂನ್. ಇವೆಲ್ಲ ಯಾದ ಮಾರುತ. ಈಗ ನಾವು ಅದರ್ ಟೈಪ್ ಆಫ್ winds that are the cold winds. There are various winds which blow from mountain top to valley bottom across the world. The most important one is the Mistral. Mistral wind is the cold in the western Mediterranean basin. So Italy ಇದೆಯಲ್ಲ, ಇಟಲಿ ಅಲ್ಲಿ ಬೀಸುವಂತ ವೆಸ್ಟರ್ನ್ ಮೆಡಿಟರೇನಿಯನ್ ಬೇಸಿನ್ ಅಲ್ಲಿ from the higher altitude to lower altitude these winds are blowing. So these are cold breezes or cold winds. They are extremely cold and extremely dry. Extremely cold, ತುಂಬಾ ತಂಪಾದಂತಹ, ತುಂಬಾ ಶುಷ್ಕವಾದಂತಹ ಗಾಳಿ. ಆ ತರದನ್ನ ತಡಿಲಿಕ್ಕೆ ಆಗಲ್ಲ. ಸೊ ಗಾಳಿಯಲ್ಲಿ ಯಾವಾಗಲೂ ತೇವಾಂಶ ಇರಬೇಕು. ತೇವಾಂಶ ಇಲ್ಲ ಅಂತಂದ್ರೆ ಗಾಳಿನ ಸಹಿಸ್ಲಿಕ್ಕೆ ಆಗಲ್ಲ, ಮನುಷ್ಯನ ದೇಹಕ್ಕೆ ಅದು ಹೋಗಲ್ಲ. ಫ್ರಾನ್ಸ್ ಅಲ್ಲಿ ರೋನ್ ವ್ಯಾಲಿ ಅಲ್ಲಿಂದ ಈ ಮೆಡಿಟರೇನಿಯನ್ ವೆಸ್ಟರ್ನ್ ಬೇಸಿನ್ಗೆ ಇದು ಬೀಸ್ತದೆ. ನೆಕ್ಸ್ಟ್ ಬೋರಾ is also cold and dry wind blowing in the eastern shore of Adriatic Sea. So ಇಲ್ಲಿ ಬೋರಾ ಇದೆ, ಇಲ್ಲಿ in the Russian parts, okay? Those winds, and also these winds are blowing in the Adriatic Sea. Adriatic Sea ಎಲ್ಲಿದೆ? ಗ್ರೀಸ್ ಇಲ್ಲಿದೆ. ಸೊ ಗ್ರೀಸ್ ನ ಹತ್ರ Adriatic Sea ಅಲ್ಲೂ ಸಹ ಬೀಸೋದನ್ನ ಬೋರಾ ಅಂತಾನೆ ಕರಿತೀವಿ. So these are the strong winds with a speed of up to 8 kilometers per hour, 8 to 196 kilometers per. ಇದು ಅತ್ಯಂತ ವೇಗವಾಗಿ ಬೀಸುವಂತಹ ತಂಪಾದ ಮತ್ತು ಶುಷ್ಕವಾದಂತಹ ಗಾಳಿ, ಗಂಟೆಗೆ 128ರಿಂದ 196 ಕಿಲೋಮೀಟರ್ ವೇಗದಲ್ಲಿ ಇವು ಬೀಸುತ್ತವೆ. ಸ್ಕ್ಯಾಂಡಿನೇವಿಯಾದಲ್ಲೂ ಇವು ಈ ರೀತಿಯ ಒಂದು ಸ್ಕ್ಯಾಂಡಿನೇವಿಯನ್ ರೀಜನ್ ಅಲ್ಲೂ ಸಹ ಈ ರೀತಿ ಮಾರುತಗಳು ಬೀಸುವುದನ್ನು ಬೋರಾ. There are two regions where the Bora winds are blowing. One is on the Adriatic coast and the ಸ್ಕ್ಯಾಂಡಿನೇವಿಯನ್ ರೀಜನ್. ಸ್ಕ್ಯಾಂಡಿನೇವಿಯಾ ಪ್ರದೇಶ ಮತ್ತು ಏಡ್ರಿಯಾಟಿಕ್ ಸಮುದ್ರ ಅಂತ ಏನಿದೆ ಅಲ್ಲಿ ಈ ರೀತಿಯ ಮಾರುತಗಳು ವೇಗವಾಗಿ ಬೀಸ್ತವೆ. ನೆಕ್ಸ್ಟ್ ಒನ್ ಈಸ್ ಬ್ಲಿಜಾರ್ಡ್ಸ್. Blizzards are extremely cold wind laden with dry snow picked up from the ground. So ನೆಲದಿಂದ ಮಂಜನ್ನ ತಗೊಂಡು ಬೀಸುವಂತಹ ಮಾರುತಗಳು ಬ್ಲಿಜಾರ್ಡ್ಸ್. ಅದು ಒಂದು ರೀತಿ ಮಂಜಿನ ಬಾಲ್ಸ್ ಇದಾವಲ್ಲ, ಅವು ಹೊಡೆಯೋ ರೀತಿಯಲ್ಲಿ ವೇಗವಾಗಿ ಬೀಸ್ತವೆ. ಅದನ್ನ ಬ್ಲಿಜಾರ್ಡ್ಸ್ ಅಂತ ಕರೀತಾರೆ.
These are highly dangerous winds blowing in the Canadian part of Canadian Gulf. So ಇಲ್ಲಿ ಗಲ್ಫ್ ಇದೆ, ಅಲ್ಲಿ ಬೀಸುವಂತಹ ಮಾರುತಗಳು. ಅಂಟಾರ್ಟಿಕಾದಲ್ಲೂ ಸಹ ಈ ರೀತಿಯ ಒಂದು ಮಾರುತಗಳನ್ನ ಯಾವುದೇ ತಂಪಾದ ಗಾಳಿ ಅದರಲ್ಲಿ ಸ್ನೋ ಸಹ ಗಾಳಿ ಜೊತೆಗೆ ಬರ್ತಾ ಇದೆ ಅಂತಂದ್ರೆ ಅದನ್ನು ಬ್ಲಿಜಾರ್ಡ್ಸ್ ಅಂತಾನೆ ಎಲ್ಲ ಕಡೆನೂ ಕರೀತಾರೆ. ಸೊ ಇದು ಬ್ಲಿಜಾರ್ಡ್ ಆಯ್ತು. ಅದ್ ಬಿಟ್ರೆ ಕಾರಾಬುರಾನ್ ಇದೆ, ಬುರಾನ್ ಅಂತಾನು ಸಹ ಕರೀತಾರೆ. ಇನ್ ದ ಸೈಬೀರಿಯನ್ ಪಾರ್ಟ್ ಆಫ್ ರಷ್ಯಾ, ಇನ್ ದ ಬ್ರೆಜಿಲಿಯನ್ lowlands, there is one more cold winds which is blowing is called as Pampero ಅಂತ ಕರೀತೀವಿ. And the busters blowing in the lowlands of Australia. So these are the major cold winds. ಇವು ಪ್ರಪಂಚದ ತಂಪಾದ ಸ್ಥಳೀಯ ಮಾರುತ.